ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಪಟೋಟೊ ಫ್ರೈನ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಪಟೋಟೊ ಫ್ರೈ ಮಾಡೋದು ತುಂಬ ಈಸಿ. ನಾನಿಲ್ಲಿ ಝೀರೋ ಆಯಿಲಲ್ಲಿ ಪಟೋಟೊ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಎಣ್ಣೆ ಯೂಸ್ ಮಾಡಿ ಡೀಪ್ ಫ್ರೈ ಮಾಡ್ತಾ ಇಲ್ಲ, ಹಾಗೆ ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಬರೋಣ. ಮೊದಲನೇದಾಗಿ ನಾನಿಲ್ಲಿ 2 ಪಟೋಟೊ ತೊಗೊಂಡಿದ್ದೀನಿ. ಪಟೋಟೊನ ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ತೆಗಿತಾ ಇದ್ದೀನಿ. ನೀಟಾಗಿ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ನೋಡಿ, ಈ ಥರ ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಒಂದೊಂದಾಗಿ ಸ್ಲೈಡ್ ಮಾಡಿಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಪಟೋಟೊ ಎಲ್ಲ ನೀಟಾಗಿ. ಏನಪ್ಪ ಅಂದರೆ, ನಾವು ಹೆಚ್ಚು ಆಯಿಲ್ ಯೂಸ್ ಮಾಡಿ ಅಂದರೆ ಡೀಪ್ ಫ್ರೈ ಮಾಡಿ ತಿನ್ನೋದನ್ನ ಅವಾಯ್ಡ್ ಮಾಡಬೇಕು. ನೋಡಿ, ಇವಾಗ ನಾನಿಲ್ಲಿ ಇದನ್ನು ಫ್ರೈ ಮಾಡಲಿಕ್ಕೆ ಸ್ವಲ್ಪ ಕಬಾಬ್ ಪೌಡ್ರು, ಚಿಲ್ಲಿ ಪೌಡ್ರು, ಗರಂ ಮಸಾಲ ಮತ್ತು ಸಾಲ್ಟು ಇಷ್ಟೇ ಯೂಸ್ ಮಾಡ್ತಿರೋದು ನಾನಿಲ್ಲಿ. ಕಬಾಬ್ ಪೌಡ್ರು 2 ಸ್ಪೂನು, ಚಿಲ್ಲಿ ಪೌಡ್ರು 1 ಸ್ಪೂನು, ಸಾಲ್ಟು ಸ್ವಲ್ಪ ಮತ್ತು ಗರಂ ಮಸಾಲ ಸ್ವಲ್ಪ, ಮತ್ತು ಅದ್ರ ಜೊತೆಗೆ ನಾನಿಲ್ಲಿ ಕರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕರ್ಡ್ ಹಾಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಈ ಥರ ಮಿಕ್ಸ್ ಆಗಿದೆ. ನೋಡಿ, ಈ ಥರ ಒಂದು ಸ್ಟಿಕ್ ತಗೊಂಡಿದ್ದೀನಿ. ಈ ಸ್ಟಿಕ್ಕಿಗೆ ಪಟೋಟೊ ಅಂದರೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಪಟಾಟೊ ಪೀಸ್ನ ಸೇರಿಸ್ತಾ ಇದ್ದೀನಿ ಒಂದೊಂದಾಗಿ. ನೋಡಿ, ಇವಾಗ ಈ ಥರ ನಿಧಾನಕ್ಕೆ ನೋಡಿ, ಈ ಥರ ರೌಂಡ್ ಮಾಡಿದರೆ ಪಟೋಟೊ ಬ್ರೇಕ್ ಆಗೋದಿಲ್ಲ, ಚೆನ್ನಾಗಿ ಕೂರುತ್ತೆ. ಈ ಥರ ಸ್ವಲ್ಪ ಅಂದರೆ ಟರ್ನ್ ಮಾಡಿ ಈ ಸ್ಟಿಕ್ಕಲ್ಲಿ ಸೇರಿಸ್ಬೇಕು. ನೋಡಿ, ಈಗ ನಾನಿಲ್ಲಿ ಎಲ್ಲ ಸೇರಿಸಿದ್ದೀನಿ. ನೆಕ್ಸ್ಟು ಏರ್ ಫ್ರೈಯರಲ್ಲಿ ಸ್ವಲ್ಪ ಆಯಿಲ್ನ ನೀಟಾಗಿ ಈವನ್ನಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಈವನ್ನಾಗಿ ಅಪ್ಲೈ ಮಾಡಾದ್ಮೇಲೆ ನಾನಿವಾಗ ಸ್ಟಿಕ್ಕಲ್ಲಿ ಸೇರಿಸಿದ್ನಲ್ಲ ಪಟೋಟೊನ, ಅದನ್ನು ಇಡ್ತಾ ಇದ್ದೀನಿ. ಮತ್ತು ನನ್ನ ಸ್ವಲ್ಪ ಬ್ಯಾಲೆನ್ಸ್ ಇತ್ತಲ್ಲ ಪಟೋಟೊ, ಅದನ್ನು ಕೂಡ ನೋಡಿ ಈ ಥರ ಪ್ಲೇಟ್ ಮೇಲೆ ಹಾಕ್ತಾ ಇದ್ದೀನಿ. ಇವಾಗ ಎಲ್ಲನೂ ಪಟೋಟೊ ಏನು ಮಿಕ್ಸ್ ಮಾಡಿದ್ದೆ ಅದೆಲ್ಲ ಇಟ್ಟಿದ್ದೀನಿ. ಇವಾಗ ಏರ್ ಫ್ರೈಯರ್ನ ಕ್ಲೋಸ್ ಮಾಡ್ತೀನಿ. ನೋಡಿ, ಇವಾಗ ಸ್ವಲ್ಪ ಮಸಾಲೆ ಇತ್ತು, ಅದನ್ನು ಹಚ್ಬಿಟ್ಟು ಏರ್ ಫ್ರೈಯರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಇದು ಕ್ಲೋಸ್ ಆಗಿದೆ. ಇದರಲ್ಲೇ ಮೇಲೆ ಕೊಟ್ಟಿರ್ತಾರೆ ನಾವು ಯಾವ ಡಿಗ್ರಿ ಸೆಲ್ಸಿಯಸ್ನ ಅಡ್ಜಸ್ಟ್ ಮಾಡಬೇಕು ಮತ್ತು ಎಷ್ಟು ಮಿನಿಟ್ನ ಇಡಬೇಕು ಎಲ್ಲ ಕೊಟ್ಟಿರ್ತಾರೆ. ಇವಾಗ ನೋಡಿ, ನಾನಿಲ್ಲಿ 200 ಡಿಗ್ರಿ ಸೆಲೆಕ್ಟ್ ಮಾಡ್ತೀನಿ. ನಾನಲ್ಲಿ ಪಟೋಟೊ ಫ್ರೆಂಚ್ ಫ್ರೈ ಇಮೇಜ್ ಕೊಟ್ಟಿದ್ದಾರಲ್ಲ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ನೋಡಿ 200 ಡಿಗ್ರಿ ಸೆಲೆಕ್ಟ್ ಮಾಡಿ ಇದು ಟೈಮಿಂಗ್ಸ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 18 ಮಿನಿಟ್ಸ್ ಇಟ್ಟಿದ್ದೀನಿ. ನಾವು ಇದು ಫಸ್ಟ್ ಟೈಮ್ ಮಾಡಿದ್ದೆ ನಾನು. ನೀವು ಬೇಕಂತ ಅಂದರೆ 15 ಮಿನಿಟ್ಸ್ ಇಡ್ಬೋದು. ಫಸ್ಟ್ 18 ಮಿನಿಟ್ಸ್ ಇಟ್ಟಿದ್ದೆ, ಆಮೇಲೆ 15 ಮಿನಿಟ್ಸ್ನ ಸೆಟ್ ಮಾಡಿದೆ. ಆ ರೀತಿನೂ ಕಡಿಮೆ ಮಾಡ್ಬೋದು. ಇದರಲ್ಲಿ ಫಸ್ಟ್ ನಾವು ಏನಿಟ್ಟಿರ್ತೀವಿ ಅದರಲ್ಲಿ ಮೈನಸ್ ಮಾಡ್ಬೋದು ಟೈಮಿಂಗ್ಸ್ನ. ನೋಡಿ, ಇವಾಗ ನಾನಿಲ್ಲಿ 15 ಮಿನಿಟ್ಸ್ ಬೇಯಿಸಿದ್ದೀನಿ, ಅಂದರೆ ಏರ್ ಫ್ರೈಯರಲ್ಲಿ ಫ್ರೈ ಮಾಡಿದ್ದೀನಿ. ನೋಡಲಿಕ್ಕೆ ಈ ಥರ ಕಾಣಿಸ್ತಿರ್ಬೋದು, ನಿಜವಾಗ್ಲೂ ಆದರೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿದೆ. ನಾವೇನು ಡೀಪ್ ಫ್ರೈ ಮಾಡ್ತೀವಿ ಅದಕ್ಕಿಂತ ಇದನ್ನು ತಿಂದರೆ ನಮ್ಮ ಆರೋಗ್ಯ ಚೆನ್ನಾಗೂ ಇರುತ್ತೆ. ಆದರೆ ಏನಪ್ಪ ಅಂತ ಅಂದರೆ, ನಾವು ಆಯಿಲ್ ಹಾಕಿ ಡೀಪ್ ಫ್ರೈ ಮಾಡ್ತೀವಲ್ಲ, ಅದಕ್ಕಿಂತ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ.